ಮುಂದುವರೆದಿದೆ ಇರಾನ್ ಇಸ್ರೇಲ್ ಯುದ್ಧ. ಈ ಗಲ್ಫ್ ರಾಷ್ಟ್ರಗಳ ಭೀಕರ ಕಾಳಗದಲ್ಲಿ ಸಮಸ್ಯೆಗಳ ಸಾಗರವೇ ಸೃಷ್ಟಿಯಾಗಿದೆ. ಹುಬ್ಬಳ್ಳಿಯಲ್ಲಿ 15 ದಿನಗಳಿಂದ ಸಿಲಿಂಡರ್ ಸಿಗ್ತಾ ಇಲ್ಲ, ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಗ್ಯಾಸ್ ಸಿಲಿಂಡರ್ಗಾಗಿ ನಿತ್ಯ ಜನರ ಹಾಹಾಕಾರ ತಪ್ತಾ ಇಲ್ಲ. ಹೋಟೆಲ್ ಮತ್ತು ಗೃಹ ಬಳಕೆಯ ಗ್ಯಾಸ್ ವಿಚಾರ ಸಿಗದೆ ಒಂದ್ ಕಡೆ ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ನೋಡಿ, ಈಗಾಗಲೇ ಸದ್ಯಕ್ಕೆ ಗ್ಯಾಸ್ ಸಿಲಿಂಡರ್ಗಾಗಿ ನಿತ್ಯ ಜನರ ಹಾಹಾಕಾರ ಶುರುವಾಗಿದೆ. ಗ್ಯಾಸ್ ಸಿಗ್ತಿಲ್ಲ ಅನ್ನುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. 28ನೇ ದಿನವೂ ಕೂಡ ಮುಂದುವರೆದಿದೆ ಇರಾನ್ ಇಸ್ರೇಲ್ ಯುದ್ಧ. ಜನರಿಗಂತೂ ಯುದ್ಧ ನಿಂತ್ರೆ ಸಾಕಪ್ಪ ಅನ್ನೋ ರೀತಿಯಲ್ಲಿ ಪರಿಸ್ಥಿತಿ ಈಗ ಉಲ್ಬಣವಾಗಿದೆ. ಒಂದು ಕಡೆ ಹುಬ್ಬಳ್ಳಿಯಲ್ಲಿ 15 ದಿನಗಳಿಂದ ಸಿಲಿಂಡರ್ಗಾಗಿ ಪರದಾಡುವಂತಹ ಪರಿಸ್ಥಿತಿ. ಜನರು ಸಿಲಿಂಡರ್ನ ಬುಕ್ ಮಾಡಿದ್ರು ಕೂಡ ಸಿಲಿಂಡರ್ ಸಿಗ್ತಾ ಇಲ್ಲ, ಏಜೆನ್ಸಿಯ ಮುಂದೆ ಹೋಗಿ ನಿಂತರೂ ಕೂಡ ಸಿಗ್ತಾ ಇಲ್ಲ. ಸೊ ಎಲ್ಲೋ ಒಂದು ಕಡೆ ಜನರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಆದಷ್ಟು ಬೇಗ ಯುದ್ಧ ನಿಲ್ಲಿ, ನಮ್ಮ ಸಮಸ್ಯೆಗಳು ಪರಿಹಾರ ಆಗ್ಲಿ ಅಂತ. ಕೇವಲ ಹುಬ್ಬಳ್ಳಿ ಮಾತ್ರ ಅಲ್ಲ, ಸಾಕಷ್ಟು ಕಡೆ ಗ್ಯಾಸ್ ಅಭಾವದಿಂದ ಕಂಗೆಟ್ಟೋ ರೀತಿಯಲ್ಲಿ ಆಗಿ ಹೋಗಿದೆ. ಯುದ್ಧದ ಹಿನ್ನೆಲೆ ಗೃಹ ಬಳಕೆಗೆ ಗ್ಯಾಸ್ ಸಿಲಿಂಡರ್ ಅಭಾವ ಉಂಟಾಗಿದೆ. ಹಲವು ದಿನಗಳಿಂದ ಸೌದೆ ಇದ್ದಿಲು ಮೊರೆ ಹೋಗಿದ್ದಾರೆ ಜನ. ಈಗ ಪಿಎನ್ಜಿ ಗ್ಯಾಸ್ ಮೊರೆ ಹೋಗಿದ್ದಾರೆ ಜನರು ಮತ್ತು ಉದ್ಯಮಿಗಳು. ಈಗ ಪರ್ಯಾಯ ವ್ಯವಸ್ಥೆಯನ್ನ ಪಾಲಿಸಲೇಬೇಕಾಗುತ್ತೆ ಜನರು. ಹುಬ್ಬಳ್ಳಿ ಧಾರವಾಡ ಜಿಲ್ಲೆಯಾದ್ಯಂತ ಪಿಎನ್ಜಿಗೆ ಡಿಮ್ಯಾಂಡ್ ಆಗಿದೆ. ಮನೆ, ಹೋಟೆಲ್ ಮತ್ತು ಕೈಗಾರಿಕೆಗಳಿಂದಲೂ ಕೂಡ ಪಿಎನ್ಜಿಗೆ ಹೆಚ್ಚಿನ ಬೇಡಿಕೆ ಬಂದಿದೆ. ಈಗಾಗಲೇ 20,000 ಮನೆಗಳಿಗೆ ಪಿಎನ್ಜಿ ಸಂಪರ್ಕವನ್ನ ಕಲ್ಪಿಸಲಾಗಿದೆ. ಗ್ಯಾಸ್ ಸಮಸ್ಯೆಗೆ ಪರ್ಯಾಯ ವ್ಯವಸ್ಥೆಯ ಮೊರೆ ಹೋಗ್ತಿದ್ದಾರೆ ಜನ. ಪ್ರಮುಖವಾಗಿ ಈಗಾಗಲೇ ಗ್ಯಾಸ್ ಸಿಗ್ತಾ ಇಲ್ಲ, ಆದ್ರೆ ದಿನನಿತ್ಯ ಯಾವ ರೀತಿಯಾಗಿ ಹೋಟೆಲ್ಗಳು ನಡೀತಾ ಇತ್ತೋ, ಗೃಹ ಬಳಕೆಯ ವಸ್ತುಗಳು ನಡೀತಾ ಇತ್ತೋ ಆ ರೀತಿಯಾಗಿ ಈಗ ಜನರು ಪರ್ಯಾಯ ವ್ಯವಸ್ಥೆ ಕಂಡುಕೊಳ್ಬೇಕಾಗಿದೆ. ಮಧ್ಯಪ್ರಾಚ್ಯ ಯುದ್ಧದ ಎಫೆಕ್ಟ್ನಿಂದಾಗಿ ದಿನನಿತ್ಯ ಅಂದ್ರೆ ಪ್ರತಿದಿನ ಒಂದಿಲ್ಲ ಒಂದು ಸಮಸ್ಯೆಗಳು ಉದ್ಭವಿಸನೇ ಇದ್ದಾವೆ. ಒಂದ್ ಕಡೆ ಗ್ಯಾಸ್ ಸಿಲಿಂಡರ್ನ ಅಭಾವದ ಹೆಚ್ಚಳದಿಂದಾಗಿ ಇದೀಗ ಗೃಹ ಬಳಕೆ ಸಾರ್ವಜನಿಕರಿರ್ಬೋದು, ಅದೇ ರೀತಿ ಹೋಟೆಲ್ ಉದ್ಯಮಿಗಳಿರ್ಬೋದು, ಕೈಗಾರಿಕಾ ಉದ್ಯಮಿಗಳು ಒಂದ್ ಕಡೆ ಪಿಎನ್ಜಿ ಗ್ಯಾಸ್ಗೆ ಮೊರೆ ಹೋಗಿದ್ದಾರೆ. ಸದ್ಯ ನಾನೀಗ ಹುಬ್ಬಳ್ಳಿಯ ಶಿರೂರ್ ಪಾರ್ಕ್ ಬಳಿ ಇರತಕ್ಕಂತ ಒಂದು ಹೋಟೆಲ್ ಬಳಿ ಇದ್ದೀನಿ. ದೃಶ್ಯದಲ್ಲಿ ತಾವು ಗಮನಿಸ್ತಾ ಇರಬಹುದು, ಗ್ಯಾಸ್ ಸಿಲಿಂಡರ್ ಗೃಹ ಬಳಕೆ ಇರಬಹುದು, ಅದೇ ರೀತಿ ವಾಣಿಜ್ಯ ಬಳಕೆ ಸಿಲಿಂಡರ್ನ ಅಭಾವದ ಕೊರತೆ ದಿನನಿತ್ಯ ಹೆಚ್ಚಾಗ್ತಾ ಇರತಕ್ಕಂತ ಹಿನ್ನೆಲೆಯಲ್ಲಿ ಈಗಾಗಲೇ ಈ ಒಂದು ಪಿಎನ್ಜಿ ಅಂದ್ರೆ ಪೈಪ್ಡ್ ಗ್ಯಾಸ್ ಲೈನ್ ಒಂದು ಈ ವ್ಯವಸ್ಥೆಗೆ ಸಾಕಷ್ಟು ಬೇಡಿಕೆ ಹೆಚ್ಚಾಗ್ತಾ ಇದೆ. ಹೋಟೆಲ್ಗಳಿಂದನೂ ಕೂಡ ಬೇಡಿಕೆ ಹೆಚ್ಚಾಗ್ತಾ ಇದೆ. ಗೃಹ ಬಳಕೆ ಮಾಡತಕ್ಕಂಥ ಸಾರ್ವಜನಿಕರಿಂದ ಕೂಡ ಬೇಡಿಕೆ ಹೆಚ್ಚಾಗ್ತಾ ಇದೆ. ಅದರ ಜೊತೆಗೆ ಕೈಗಾರಿಕೋದ್ಯಮಿಗಳಿಂದನೂ ಕೂಡ ಈ ಒಂದು ಪಿಎನ್ಜಿ ಗ್ಯಾಸ್ ಬಳಕೆಗೆ ಬೇಡಿಕೆ ಹೆಚ್ಚಾಗ್ತಾ ಇದೆ. ದೃಶ್ಯದಲ್ಲಿ ತಾವು ಗಮನಿಸ್ತಾ ಇರಬಹುದು ಯಾವ ರೀತಿ ಇಲ್ಲಿ ಕನೆಕ್ಷನ್ ಅನ್ನು ಕೊಡುವ ಮೂಲಕ ಸಾಕಷ್ಟು ಒಂದು ಬೇಡಿಕೆಗೆ ಅನುಗುಣವಾಗಿ ಈ ಒಂದು ವ್ಯವಸ್ಥೆಯನ್ನು ಇಲ್ಲಿ ಕಲ್ಪಿಸಲಾಗ್ತಾ ಇದೆ. ಈವರೆಗೂ ಕೂಡ ಸಾರ್ವಜನಿಕರಿರ್ಬೋದು, ಅದೇ ರೀತಿ ಹೋಟೆಲ್ ಉದ್ಯಮಿಗಳಿರ್ಬೋದು, ಕೈಗಾರಿಕೋದ್ಯಮಿಗಳಿರ್ಬೋದು, ಅದರಲ್ಲೂ ಪ್ರಮುಖವಾಗಿ ಹೋಟೆಲ್ ಉದ್ಯಮಕ್ಕೆ ಸಾಕಷ್ಟು ಹೊಡೆತ ಕೊಟ್ಟಿರತಕ್ಕಂಥ ಹಿನ್ನೆಲೆಯಲ್ಲಿ ಕಟ್ಟಿಗೆ ಮತ್ತು ತಾತ್ಕಾಲಿಕ ಒಲೆಗಳಿಗೆ ಏನು ಹೋಟೆಲ್ ಮಾಲೀಕರು, ಹೋಟೆಲ್ ಸಿಬ್ಬಂದಿಗಳು ಮೊರೆ ಹೋಗಿದ್ರು. ಇದೀಗ ಮತ್ತೊಂದು ಹೆಜ್ಜೆ ಎಂಬಂತೆ ಈ ಪಿಎನ್ಜಿ ಗ್ಯಾಸ್ ಒಂದು ಬಳಕೆಗೆ ಈಗ ಮೊರೆ ಹೋಗಿರತಕ್ಕಂಥದ್ದು. ಈ ಹಿನ್ನೆಲೆಯಲ್ಲಿ ದಿನನಿತ್ಯ ಕೂಡ ಧಾರವಾಡ ಜಿಲ್ಲೆ, ಹುಬ್ಬಳ್ಳಿ ಧಾರವಾಡ ಸೇರಿದಂತೆ ಇಡೀ ಧಾರವಾಡ ಜಿಲ್ಲೆಯಾದ್ಯಂತ ಈ ಒಂದು ಪಿಎನ್ಜಿಗೆ ಸಾಕಷ್ಟು ಬೇಡಿಕೆ ಹೆಚ್ಚಾಗ್ತಾ ಇದೆ. ಸಾರ್ವಜನಿಕರು ಒಂದು ಆಲ್ಟರ್ನೇಟ್ ಆಗಿ ಈ ವ್ಯವಸ್ಥೆಗೆ ಮಾರು ಹೋಗುವ ಮೂಲಕ ಈ ಗ್ಯಾಸ್ ಬಳಕೆಗೆ ಈಗ ಮುಂದಾಗಿರ್ತಕ್ಕಂಥದ್ದು. ಒಟ್ಟಾರೆ ದಿನನಿತ್ಯವೂ ಕೂಡ ಗ್ಯಾಸ್ ಸಿಲಿಂಡರ್ನ ಒಂದು ಅಭಾವದ ಹಿನ್ನೆಲೆಯಲ್ಲಿ ಈ ಒಂದು ಸಮಸ್ಯೆಗೆ ಪರ್ಯಾಯ ವ್ಯವಸ್ಥೆಯಾಗಿ ಈ ಒಂದು ವ್ಯವಸ್ಥೆಗೆ ಈ ಒಂದು ಪಿಎನ್ಜಿ ಗ್ಯಾಸ್ ಪೈಪ್ಲೈನ್ ಅನ್ನ ಅಳವಡಿಕೆ ಮಾಡಿಕೊಳ್ಳುವಂತ ನಿಟ್ಟಿನಲ್ಲಿ ಈಗ ಸಾರ್ವಜನಿಕರು ಮೊರೆ ಹೋಗಿರ್ತಕ್ಕಂಥದ್ದು. ಕ್ಯಾಮರಾ ಪರ್ಸನ್ ವಿನಾಯಕ್ ಪೂಜಾರ್ ಜೊತೆ ಪ್ರಕಾಶ್ ಹಿರೇಮಠ, ರಿಪಬ್ಲಿಕ್ ಕನ್ನಡ, ಹುಬ್ಬಳ್ಳಿ. 28ನೇ ದಿನವೂ ಕೂಡ ಮುಂದುವರೆದಿದೆ ಇರಾನ್ ಇಸ್ರೇಲ್ ಯುದ್ಧ. ಈ ಗಲ್ಫ್ ರಾಷ್ಟ್ರಗಳ ಭೀಕರ ಕಾಳಗದಲ್ಲಿ ಸಮಸ್ಯೆಗಳ ಸಾಗರವೇ ಸೃಷ್ಟಿಯಾಗಿದೆ. ಹುಬ್ಬಳ್ಳಿಯಲ್ಲಿ 15 ದಿನಗಳಿಂದ ಸಿಲಿಂಡರ್ ಸಿಗ್ತಾ ಇಲ್ಲ, ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಗ್ಯಾಸ್ ಸಿಲಿಂಡರ್ಗಾಗಿ ನಿತ್ಯ ಜನರ ಹಾಹಾಕಾರ ತಪ್ತಾ ಇಲ್ಲ. ಹೋಟೆಲ್ ಮತ್ತು ಗೃಹ ಬಳಕೆಯ ಗ್ಯಾಸ್ ವಿಚಾರ ಸಿಗದೆ ಒಂದ್ ಕಡೆ ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ನೋಡಿ, ಈಗಾಗಲೇ ಸದ್ಯಕ್ಕೆ ಗ್ಯಾಸ್ ಸಿಲಿಂಡರ್ಗಾಗಿ ನಿತ್ಯ ಜನರ ಹಾಹಾಕಾರ ಶುರುವಾಗಿದೆ. ಗ್ಯಾಸ್ ಸಿಗ್ತಿಲ್ಲ ಅನ್ನುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. 28ನೇ ದಿನವೂ ಕೂಡ ಮುಂದುವರೆದಿದೆ ಇರಾನ್ ಇಸ್ರೇಲ್ ಯುದ್ಧ. ಜನರಿಗಂತೂ ಯುದ್ಧ ನಿಂತ್ರೆ ಸಾಕಪ್ಪ ಅನ್ನೋ ರೀತಿಯಲ್ಲಿ ಪರಿಸ್ಥಿತಿ ಈಗ ಉಲ್ಬಣವಾಗಿದೆ.
ಒಂದು ಕಡೆ ಹುಬ್ಬಳ್ಳಿಯಲ್ಲಿ 15 ದಿನಗಳಿಂದ ಸಿಲಿಂಡರ್ಗಾಗಿ ಪರದಾಡುವಂತಹ ಪರಿಸ್ಥಿತಿ. ಜನರು ಸಿಲಿಂಡರ್ನ ಬುಕ್ ಮಾಡಿದ್ರು ಕೂಡ ಸಿಲಿಂಡರ್ ಸಿಗ್ತಾ ಇಲ್ಲ, ಏಜೆನ್ಸಿಯ ಮುಂದೆ ಹೋಗಿ ನಿಂತರೂ ಕೂಡ ಸಿಗ್ತಾ ಇಲ್ಲ. ಸೊ ಎಲ್ಲೋ ಒಂದು ಕಡೆ ಜನರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಆದಷ್ಟು ಬೇಗ ಯುದ್ಧ ನಿಲ್ಲಿ, ನಮ್ಮ ಸಮಸ್ಯೆಗಳು ಪರಿಹಾರ ಆಗ್ಲಿ ಅಂತ. ಕೇವಲ ಹುಬ್ಬಳ್ಳಿ ಮಾತ್ರ ಅಲ್ಲ, ಸಾಕಷ್ಟು ಕಡೆ ಗ್ಯಾಸ್ ಅಭಾವದಿಂದ ಕಂಗೆಟ್ಟೋ ರೀತಿಯಲ್ಲಿ ಆಗಿ ಹೋಗಿದೆ. ಯುದ್ಧದ ಹಿನ್ನೆಲೆ ಗೃಹ ಬಳಕೆಗೆ ಗ್ಯಾಸ್ ಸಿಲಿಂಡರ್ ಅಭಾವ ಉಂಟಾಗಿದೆ. ಹಲವು ದಿನಗಳಿಂದ ಸೌದೆ ಇದ್ದಿಲು ಮೊರೆ ಹೋಗಿದ್ದಾರೆ ಜನ. ಈಗ ಪಿಎನ್ಜಿ ಗ್ಯಾಸ್ ಮೊರೆ ಹೋಗಿದ್ದಾರೆ ಜನರು ಮತ್ತು ಉದ್ಯಮಿಗಳು. ಈಗ ಪರ್ಯಾಯ ವ್ಯವಸ್ಥೆಯನ್ನ ಪಾಲಿಸಲೇಬೇಕಾಗುತ್ತೆ ಜನರು. ಹುಬ್ಬಳ್ಳಿ ಧಾರವಾಡ ಜಿಲ್ಲೆಯಾದ್ಯಂತ ಪಿಎನ್ಜಿಗೆ ಡಿಮ್ಯಾಂಡ್ ಆಗಿದೆ. ಮನೆ, ಹೋಟೆಲ್ ಮತ್ತು ಕೈಗಾರಿಕೆಗಳಿಂದಲೂ ಕೂಡ ಪಿಎನ್ಜಿಗೆ ಹೆಚ್ಚಿನ ಬೇಡಿಕೆ ಬಂದಿದೆ. ಈಗಾಗಲೇ 20,000 ಮನೆಗಳಿಗೆ ಪಿಎನ್ಜಿ ಸಂಪರ್ಕವನ್ನ ಕಲ್ಪಿಸಲಾಗಿದೆ. ಗ್ಯಾಸ್ ಸಮಸ್ಯೆಗೆ ಪರ್ಯಾಯ ವ್ಯವಸ್ಥೆಯ ಮೊರೆ ಹೋಗ್ತಿದ್ದಾರೆ ಜನ. ಪ್ರಮುಖವಾಗಿ ಈಗಾಗಲೇ ಗ್ಯಾಸ್ ಸಿಗ್ತಾ ಇಲ್ಲ, ಆದ್ರೆ ದಿನನಿತ್ಯ ಯಾವ ರೀತಿಯಾಗಿ ಹೋಟೆಲ್ಗಳು ನಡೀತಾ ಇತ್ತೋ, ಗೃಹ ಬಳಕೆಯ ವಸ್ತುಗಳು ನಡೀತಾ ಇತ್ತೋ, ಆ ರೀತಿಯಾಗಿ ಈಗ ಜನರು ಪರ್ಯಾಯ ವ್ಯವಸ್ಥೆ ಕಂಡುಕೊಳ್ಬೇಕಾಗಿದೆ. ಮಧ್ಯಪ್ರಾಚ್ಯ ಯುದ್ಧದ ಎಫೆಕ್ಟ್ನಿಂದಾಗಿ ದಿನನಿತ್ಯ ಅಂದ್ರೆ ಪ್ರತಿದಿನ ಒಂದಿಲ್ಲ ಒಂದು ಸಮಸ್ಯೆಗಳು ಉದ್ಭವಿಸನೇ ಇದ್ದಾವೆ. ಒಂದ್ ಕಡೆ ಗ್ಯಾಸ್ ಸಿಲಿಂಡರ್ನ ಅಭಾವದ ಹೆಚ್ಚಳದಿಂದಾಗಿ ಇದೀಗ ಗೃಹ ಬಳಕೆ ಸಾರ್ವಜನಿಕರಿರ್ಬೋದು, ಅದೇ ರೀತಿ ಹೋಟೆಲ್ ಉದ್ಯಮಿಗಳಿರ್ಬೋದು, ಕೈಗಾರಿಕಾ ಉದ್ಯಮಿಗಳು ಒಂದ್ ಕಡೆ ಪಿಎನ್ಜಿ ಗ್ಯಾಸ್ಗೆ ಮೊರೆ ಹೋಗಿದ್ದಾರೆ. ಸದ್ಯ ನಾನೀಗ ಹುಬ್ಬಳ್ಳಿಯ ಶಿರೂರ್ ಪಾರ್ಕ್ ಬಳಿ ಇರತಕ್ಕಂತ ಒಂದು ಹೋಟೆಲ್ ಬಳಿ ಇದ್ದೀನಿ. ದೃಶ್ಯದಲ್ಲಿ ತಾವು ಗಮನಿಸ್ತಾ ಇರಬಹುದು, ಗ್ಯಾಸ್ ಸಿಲಿಂಡರ್ ಗೃಹ ಬಳಕೆ ಇರಬಹುದು, ಅದೇ ರೀತಿ ವಾಣಿಜ್ಯ ಬಳಕೆ ಸಿಲಿಂಡರ್ನ ಅಭಾವದ ಕೊರತೆ ದಿನನಿತ್ಯ ಹೆಚ್ಚಾಗ್ತಾ ಇರತಕ್ಕಂತ ಹಿನ್ನೆಲೆಯಲ್ಲಿ ಈಗಾಗಲೇ ಈ ಒಂದು ಪಿಎನ್ಜಿ ಅಂದ್ರೆ ಪೈಪ್ಡ್ ಗ್ಯಾಸ್ ಲೈನ್ ಒಂದು ಈ ವ್ಯವಸ್ಥೆಗೆ ಸಾಕಷ್ಟು ಬೇಡಿಕೆ ಹೆಚ್ಚಾಗ್ತಾ ಇದೆ. ಹೋಟೆಲ್ಗಳಿಂದನೂ ಕೂಡ ಬೇಡಿಕೆ ಹೆಚ್ಚಾಗ್ತಾ ಇದೆ. ಗೃಹ ಬಳಕೆ ಮಾಡತಕ್ಕಂಥ ಸಾರ್ವಜನಿಕರಿಂದ ಕೂಡ ಬೇಡಿಕೆ ಹೆಚ್ಚಾಗ್ತಾ ಇದೆ. ಅದರ ಜೊತೆಗೆ ಕೈಗಾರಿಕೋದ್ಯಮಿಗಳಿಂದನೂ ಕೂಡ ಈ ಒಂದು ಪಿಎನ್ಜಿ ಗ್ಯಾಸ್ ಬಳಕೆಗೆ ಬೇಡಿಕೆ ಹೆಚ್ಚಾಗ್ತಾ ಇದೆ. ದೃಶ್ಯದಲ್ಲಿ ತಾವು ಗಮನಿಸ್ತಾ ಇರಬಹುದು, ಯಾವ ರೀತಿ ಇಲ್ಲಿ ಕನೆಕ್ಷನ್ ಅನ್ನು ಕೊಡುವ ಮೂಲಕ ಸಾಕಷ್ಟು ಒಂದು ಬೇಡಿಕೆಗೆ ಅನುಗುಣವಾಗಿ ಈ ಒಂದು ವ್ಯವಸ್ಥೆಯನ್ನು ಇಲ್ಲಿ ಕಲ್ಪಿಸಲಾಗ್ತಾ ಇದೆ. ಈವರೆಗೂ ಕೂಡ ಸಾರ್ವಜನಿಕರಿರ್ಬೋದು, ಅದೇ ರೀತಿ ಹೋಟೆಲ್ ಉದ್ಯಮಿಗಳಿರ್ಬೋದು, ಕೈಗಾರಿಕೋದ್ಯಮಿಗಳಿರ್ಬೋದು, ಅದರಲ್ಲೂ ಪ್ರಮುಖವಾಗಿ ಹೋಟೆಲ್ ಉದ್ಯಮಕ್ಕೆ ಸಾಕಷ್ಟು ಹೊಡೆತ ಕೊಟ್ಟಿರತಕ್ಕಂಥ ಹಿನ್ನೆಲೆಯಲ್ಲಿ ಕಟ್ಟಿಗೆ ಮತ್ತು ತಾತ್ಕಾಲಿಕ ಒಲೆಗಳಿಗೆ ಏನು ಹೋಟೆಲ್ ಮಾಲೀಕರು, ಹೋಟೆಲ್ ಸಿಬ್ಬಂದಿಗಳು ಮೊರೆ ಹೋಗಿದ್ರು, ಇದೀಗ ಮತ್ತೊಂದು ಹೆಜ್ಜೆ ಎಂಬಂತೆ ಈ ಪಿಎನ್ಜಿ ಗ್ಯಾಸ್ ಒಂದು ಬಳಕೆಗೆ ಈಗ ಮೊರೆ ಹೋಗಿರ್ತಕ್ಕಂಥದ್ದು. ಈ ಹಿನ್ನೆಲೆಯಲ್ಲಿ ದಿನನಿತ್ಯ ಕೂಡ ಧಾರವಾಡ ಜಿಲ್ಲೆ, ಹುಬ್ಬಳ್ಳಿ ಧಾರವಾಡ ಸೇರಿದಂತೆ ಇಡೀ ಧಾರವಾಡ ಜಿಲ್ಲೆಯಾದ್ಯಂತ ಈ ಒಂದು ಪಿಎನ್ಜಿಗೆ ಸಾಕಷ್ಟು ಬೇಡಿಕೆ ಹೆಚ್ಚಾಗ್ತಾ ಇದೆ. ಸಾರ್ವಜನಿಕರು ಒಂದು ಆಲ್ಟರ್ನೇಟ್ ಆಗಿ ಈ ವ್ಯವಸ್ಥೆಗೆ ಮಾರು ಹೋಗುವ ಮೂಲಕ ಈ ಗ್ಯಾಸ್ ಬಳಕೆಗೆ ಈಗ ಮುಂದಾಗಿರ್ತಕ್ಕಂಥದ್ದು. ಒಟ್ಟಾರೆ ದಿನನಿತ್ಯವೂ ಕೂಡ ಗ್ಯಾಸ್ ಸಿಲಿಂಡರ್ನ ಒಂದು ಅಭಾವದ ಹಿನ್ನೆಲೆಯಲ್ಲಿ ಈ ಒಂದು ಸಮಸ್ಯೆಗೆ ಪರ್ಯಾಯ ವ್ಯವಸ್ಥೆಯಾಗಿ ಈ ಒಂದು ವ್ಯವಸ್ಥೆಗೆ ಈ ಒಂದು ಪಿಎನ್ಜಿ ಗ್ಯಾಸ್ ಪೈಪ್ಲೈನ್ ಅನ್ನ ಅಳವಡಿಕೆ ಮಾಡಿಕೊಳ್ಳುವಂತ ನಿಟ್ಟಿನಲ್ಲಿ ಈಗ ಸಾರ್ವಜನಿಕರು ಮೊರೆ ಹೋಗಿರ್ತಕ್ಕಂಥದ್ದು. ಕ್ಯಾಮರಾ ಪರ್ಸನ್ ವಿನಾಯಕ್ ಪೂಜಾರ್ ಜೊತೆ ಪ್ರಕಾಶ್ ಹಿರೇಮಠ, ರಿಪಬ್ಲಿಕ್ ಕನ್ನಡ, ಹುಬ್ಬಳ್ಳಿ. 28ನೇ ದಿನವೂ ಕೂಡ ಮುಂದುವರೆದಿದೆ ಇರಾನ್ ಇಸ್ರೇಲ್ ಯುದ್ಧ. ಈ ಗಲ್ಫ್ ರಾಷ್ಟ್ರಗಳ ಭೀಕರ ಕಾಳಗದಲ್ಲಿ ಸಮಸ್ಯೆಗಳ ಸಾಗರವೇ ಸೃಷ್ಟಿಯಾಗಿದೆ. ಹುಬ್ಬಳ್ಳಿಯಲ್ಲಿ 15 ದಿನಗಳಿಂದ ಸಿಲಿಂಡರ್ ಸಿಗ್ತಾ ಇಲ್ಲ, ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಗ್ಯಾಸ್ ಸಿಲಿಂಡರ್ಗಾಗಿ